ಧರೆಗಿಳಿದು ಬಂದ ಕಡಪಟ್ಟಿ ಬಸವಣ್ಣ ಬಂದ ಭಕ್ತರ ಸಾಕಿ ಸಲಹುವ ನಂದೀಶನೀ ಜಗದ ಕಣ್ಣ ತೆರೆಸಯ್ಯ ಈ ನಮ್ಮ ಒಳಗಣ್ಣ. ಕೈಲಾಸದಿಂದ ಧರೆಗಿಳಿದು ಬಂದ ಕಡಪಟ್ಟಿ ಬಸವಣ್ಣ ಕೋಟಿ ಕೋಟಿ ಕಣ್ಣು ಸಾಲದು ಮಾಡಲು ಬಸವಣ್ಣ ದರ್ಶನ ಕಡಪಟ್ಟಿ ಪವಾಡ ಬಸವಣ್ಣನ. ಕೈಲಾಸದಿಂದ ಧರೆಗಿಳಿದು ಬಂದ ಕಡಪಟ್ಟಿ ಬಸವಣ್ಣ ಬಂದ ಭಕ್ತರ ಸಾಕಿ ಸಲಹು ನಂದೀಶ ಜಗದ ಕಣ್ಣ ತೆರೆಸಯ್ಯ ಈ ನಮ್ಮ ಒಳಗಣ್ಣ. ಕೈಲಾಸ ಮಾಡಿದ ಪವಾಡ ಬಸವಣ್ಣ ಈ ತಾಣ ಬಸವಣ್ಣನ ಲೀಲೆ ಹೇಳುವಂತಿದೆ ನಿಮಗೆ ನನ್ನಿ ಮನ. ಆಕಳ ಹೊಡಕೊಂಡ ಆಳ ಮನುಷ್ಯ ಹೊತ್ತಿದ್ದ ಪ್ರತಿದಿನ ದೇಸಾರ ಹೊಲದಾಗ ಆಕಳವನ್ನು ಮೇಸ್ತಿದ್ದ ಸಂಜೀತನ ಆಕಳ ಮೇಸ್ತಿದ್ದ ಸಂಜೀತನ. ದೇಸಾರ ಹೊಲದಾಗ ಪ್ರತಿದಿನ ಆಕಳನ್ನ ಮೇಸ್ಕೊಂಡು ಹೋಗುತ್ತಿದ್ದ. ಮನಿಗೆ ಹೋದ ಮ್ಯಾಲ ಆಕಳು ಒಂದು ಹನಿ ಹಾಲನ್ನ ಹಿಂಡುತ್ತಿದ್ದಿಲ್ಲ. ಗದರಿಸಿ ಮಾಲಕ ಆಳ ಮನುಷ್ಯನ ಕೇಳದ ಕೈ ಹಿಡಿದ. ಪ್ರತಿದಿನ ಬರುವಾಗ ಹಾಲ ಹಿಂಡಕೊಂಡು ಬರ್ತೀಯೇನು ಕುಡಿದ ನೀ ಬರ್ತೀಯೇನು ಕುಡಿದ. ಮನುಷ್ಯಾನಿ ಮಾಡಿ ಹೇಳ್ಯಾನ ಮಾಲಕರಿಗೆ ನಿಂತ ಕೈ ಮುಗದ. ಹಿಂಡ್ಕೊಂಡ ಹಾಲ ಕುಡ್ದ ಬಂದಿಲ್ಲ ನಂಬ್ರಿ ಮಾತನಂದ. ಪ್ರತಿದಿನ ಆಕಳ ಮೇಸ್ಕೊಂಡ ಬರತ್ತಿ ಹಾಲಲ್ಲಿ ಹೊಕ್ಕಾವೋ ಇನ್ನು ಮುಂದ ಚಂತ್ಯಾನ ಆಕಳ ಬೆನ್ನತ್ತಿ ಮೀಸಂತ ಹೇಳ್ಯಾನು ಮಾಲಕ ಹೇಳಿ ಕಳಿಸ್ಯಾನು. ಪ್ರತಿದಿನ ಹೊಂಟಾಂಗ ಆಳ್ ಮನುಷ್ಯ ಆಕಳ ಹೊಡ್ಕೊಂಡ ಹೊಂಟಾನ. ದೇಸರ ಹೊಲದಾಗ ಆಕಳವನ್ನು ಮೇಸಕ ಬಿಟ್ಟಾನ. ಸೂರ್ಯ ಮುಳುಗುವ ಸಂಜೆಯ ವೇಳೆಗೆ ಆಕಳ ಹೊಂಟಿತ್ತ. ರೆಟೆಗಳ ಹಬ್ಬಿದ ಕಂಟಿಯೊಳಗ ಹೋಗಿ ನಿಂತಿತ್ತ. ಆಳ್ ಮನುಷ್ಯ ನಿಂತಿದ್ದ ನೋಡುತ್ತ. ಮನೆಗೆ ಕೈ ಹಚ್ಚಿ ಆಳ್ ಮನುಷ್ಯ ನೋಡ್ಕೋತ ನಿಂತಿದ್ದ ಆಕಳನು. ರಟಗೋಳಿ ಗಿಡದ ಮ್ಯಾಲ ಆಕಳ ಹಾಲನ್ನ ಬಿಡುವುದನು. ಗಾಬರಿಯಾಗಿ ಊರಾಗ ಓಡಿ ಮಾಲಕಗ ಹೇಳಿದನು. ಊರಾಣ ಮಂದೆಲ್ಲ ಓಡಿ ಬಂದಾರು ಆಕಳವ ನೋಡಲು. ಆಕಳ ಹಾಲನ್ನ ಬಿಡುವುದನು. ಊರಾಣ ಮಂದೆಲ್ಲ ಈ ಮಹಿಮೆ ಕಂಡು ಆಶ್ಚರ್ಯಗೊಂಡಾರು. ಇದರ ಹಿಂದಿರುವ ಸತ್ಯ ಏನಂತ ವಿಚಾರ ನಡೆಸ್ಯಾರು. ಊರಾಣ ಮಂದೆಲ್ಲ ಮಾತಾಡಿಕೊಂಡು ನಿರ್ಧಾರ ಮಾಡಿ
ರಟಗೋಳಿ ಗಿಡವನು ನಾಳೆ ಅಗಿದು ನೋಡುನು ಅಂದಾರು ಆಕಳ ಹೊಡಕೊಂಡ ಹೋಗ್ಯಾರು. ಊರಾಣ ಜನರೆಲ್ಲ ದೇಸಾರ ಹೊಲಕ ಸೇರಿ ಬಂದಾರು. ರಟಗೋಳಿ ಗಿಡವನ್ನು ಅಗೆದು ನೋಡಲು ನಿರ್ಧಾರ ಮಾಡ್ಯಾರು. ಅಗೆಯುತ್ತ ಹೋದಂಗ ಒಂದು ಆಶ್ಚರ್ಯ ಕಂಡಾರು. ಉದ್ಭವ ನಂದಿಯ ಮೂರ್ತಿಯ ನೋಡಿ ಗಾಬರಿಗೊಂಡಾರು. ಜನರೆಲ್ಲ ಆಶ್ಚರ್ಯಪಟ್ಟಾರು. ಊರಿಗೆ ಊರ ವಿಷಯ ಹಬ್ಬಿತ್ತ ಉದ್ಭವ ನಂದೀಶನ. ಪ್ರತಿದಿನ ಪೂಜೆ ಪುನಸ್ಕಾರ ನಡೆಯಿತು ಜನರಿಂದ ಏನ ಚೆನ್ನ. ಕಡಪಟ್ಟಿಯೊಳಗ ಉದ್ಭವ ಪವಾಡ ಬಸವಣ್ಣ ನೆಲಿಸ್ಯಾನ. ಪವಾಡ ಬಸವಣ್ಣ ನಾಯಿ ಲೀಲೆ ಎಲ್ಲೆಡೆ ಹಬ್ಬಿತ್ತ ನಂದೀಶನ ಮಹಿಮೆ ಅನಂತ. ಬಿಜಾಪುರದೊಳಗ ಆದಿಲ್ ಶಾ ಎಂಬ ದೊಡ್ಡ ರಾಜ ಇದ್ದ. ಮೈಗೆ ಅಂಟು ರೋಗದಿಂದ ಬಳಲುತ್ತಿದ್ದ ಆದಿಲ್ ಶಾ ಎಂಬ ರಾಜ. ಒಂದಿನ ಆದಿಲ್ ಶಾನ ಕನಸಲಿ ಬಂದು ಹೇಳ್ಯಾನ ಬಸವಣ್ಣ, ನನ್ನ ಗುಡಿಯ ಕಟ್ಟಿ ಪೂಜೆ ನೀರನ್ನು ಮೈಗೆ ಹಚ್ಚಿದರ ನಿನ್ನ ರೋಗೆಲ್ಲ ಪರಿಹಾರ. ಬಸವಣ್ಣನ ವಾಣಿ ಆದಿಲ್ ಶಾ ಕೇಳಿ ಎಚ್ಚೆತ್ತುಗೊಂಡಾನ. ಪವಾಡ ಬಸವಣ್ಣನ ಗುಡಿ ಕಟ್ಟಲು ತಯಾರ ಆಗ್ಯಾನ. ಭಕ್ತಿಲೆ ಗುಡಿ ಕಟ್ಟಿ ಮುಕ್ತಿಯ ಹೊಂದಿದನು ಬಿಜಾಪುರ ಆದಿಲ್ ಶಾ. ಮೈಗೆ ಹತ್ತಿದ ಅಂಟು ರೋಗವನ್ನು ತೊಳೆದನು ನಂದೀಶ. ಕಡಪಟ್ಟಿ ಉದ್ಭವ ಪವಡೇಶ. ಉದ್ಭವ ಮೂರ್ತಿಯನ್ನು ನೋಡಲು ಆದಿಲ್ ಶಾ ಇಲ್ಲಿಗೆ ಬಂದಾನ. ನಂದೀಶನ ಗುಡಿಯನ್ನು ಕಟ್ಟುವ ಬಗ್ಗೆ ಚರ್ಚೆ ನಡೆಸ್ಯಾನ. ಊರಿನ ಜನರೆಲ್ಲ ದೇಸಾರ ಬಳಿ ಬಂದು ಹೇಳ್ಯಾರ ಈ ಕಥನ. ಪವಾಡ ಬಸವಣ್ಣನ ಗುಡಿ ಕಟ್ಟಲು ಮಾಡ್ಯಾರ ಭೂದಾನ. ದೇಸರರು ಮಾಡ್ಯಾರ ಭೂದಾನ. ಬಸವಣ್ಗ ಬಿಜಾಪುರ ಆದಿಲ್ ಶಾ ನೈವೇದ್ಯ ಹಿಡ್ಕೊಂಡ. ತನ್ನ ಧರ್ಮದ ಪ್ರಕಾರ ಬಸವಣ್ಗ ಮಾಂಸವ ಮಾಡಿಕೊಂಡ. ಬಸವಣ್ಣನ ಮುಂದ ಮಾಂಸದ ನೈವೇದ್ಯ ನಿಂತನ ಹಿಡ್ಕೊಂಡ. ಆ ಮಾಂಸ ಮಾಯವಾಗಿ ಬಸವಣ್ಣನ ಮುಂದ ಹೂವಾಗಿ ಅರಳಿತ್ತ. ಇದು ಒಂದು ಪವಾಡ ನಡೆದಿತ್ತ. ತಂದಿರುವ ಮಾಂಸದ ನೈವೇದ್ಯ ಹೂವು ಆಗಿರುವುದ ಕಂಡು ಬಿಜಾಪುರ ಆದಿಲ್ ಶಾ ಬಸವಣ್ಣನ ಮುಂದ ಹೇಳ್ಯಾನ ಬೇಡಿಕೊಂಡು. ಬಸವಣ್ಣ ನಿನ್ನ ಪವಾಡ ಬಾಳ ಕರುಣಿಸೋ ನೀ ನನ್ನ. ಬಿಜಾಪುರದೊಳಗ ನಿನ್ನಯ ಗುಡಿ ಕಟ್ಟಿ ಪೂಜಿಸುವೆ ಪ್ರತಿದಿನ ಅಂತ ಗುಡಿಯನ್ನು ಕಟ್ಟ್ಯಾನ. ಬೆಳಗಾವಿ ಒಳಗ ರಾಮಣ್ಣವ್ರ ಮನೆತನ ಶರಣರ ಮನೆತನ. ರಾಮಣ್ಣವ್ರ ಮನೆತನ
ಅಜ್ಜಿಗೆ ಇರಲಿಲ್ಲ ನೋಡಲೆರಡು ಕಣ್ಣ. ಕಡಪಟ್ಟಿಗೆ ಬಂದು ಪವಾಡ ಬಸವಣ್ಣ ಬೇಡ್ಯಾರಾಗಿ ಸಣ್ಣ. ಬೇಡಿಕೊಂಡ ಊರಿಗೆ ಹೋಗುವುದರೊಳಗ ನೀಡ್ಯಾನ ಬಸವಣ್ಣ. ರಾಮಣ್ಣವರ ಅಜ್ಜಿಗೆ ಎರಡು ಕಣ್ಣ. ಕಡಿ ಸೋಮವಾರ ಕಾಡ್ಸಿದ್ನ ಪಲ್ಲಕ್ಕಿ ಬರ್ತೈತಿ ಗುಡಿಯಾಗ. ಕಾಡ್ಸಿದ್ನ ಪಲ್ಲಕ್ಕಿ ಬರಮಾಡಿಕೊಳ್ಳತಾರ ನೋಡಲು ಎಂತ ಮೆರಗ. ತೇರ ಎಳೆದ ಮ್ಯಾಲ ಬೆತ್ತಲೆ ಸೇವೆ ದರ್ಶನ ಮಾಡಿಕೊಂಡ. ಕಾಡ್ಸಿದ್ದನು ಭಕ್ತರ ಹರಸಿ ಮರಳಿ ಹೋಗುವನು, ತನ್ನಯ ಗುಡಿಗೆ ಹೋಗುವನು. ಕೊನೆಯ ಸೋಮವಾರ ಆದ ನಂತರ ಬರುವ ಬುಧವಾರ ನಾವಲಗಿ ಗ್ರಾಮದ ಸದ್ಭಕ್ತರಿಂದ ಪ್ರಸಾದ ಹಂಚಾರ. ಸಪ್ಪನ ಬ್ಯಾಳಿ ಕುದಸಿದ ಕಡವ ಕಡಪಟ್ಟಿ ಊರಿಗೂಟ. ಪ್ರತಿ ವರ್ಷ ಬಸವಣ್ಣನ ಜಾತರಿಗೆ ಬಂದು ನಡೆದಾರು ನಾವಲಗಿಯ ಸದ್ಭಕ್ತರು. ಗುರುವಾರ ದಿನದಂದು ಚತುರ ಕಟ್ಟಿಯಿಂದ ಜೋಡಿಲೆ ಹೊಂಟಾವ. ಭಕ್ತರ ಹೆಗಲ ಮ್ಯಾಲ ಬಸವಣ್ಣನ ಜೋಡ ತೇರ. ನೋಡಲು ಎಲ್ಲಿದ್ದ ಭಕ್ತ ಸಾಗರ ಹರಿದು ಬರತೈತಿ. ಕಡಪಟ್ಟಿ ಬಸವಣ್ಣನ ಜಾತ್ರಿ ಬಾಳ ಚಂದ ಸಾಗೈತಿ. ಬಸವಣ್ಣನ ಮಹಿಮೆ ಬಾಳೈತಿ. ದಿನದಿಂದ ದಿನಕ್ಕೆ ಹಬ್ಬಿತ್ತು ಕಡಪಟ್ಟಿ ಬಸವಣ್ಣನ ಕೀರ್ತಿ. ಜಗಕ್ಕೆ ಜಾಹೀರ ಆಯಿತು ಉದ್ಭವ ನಂದೀಶನ ಮೂರ್ತಿ. ರಾಜ್ಯ ಹೊರ ರಾಜ್ಯ ಭಕ್ತರು ಬರ್ತಾರ ಕಡಪಟ್ಟಿ ಕ್ಷೇತ್ರಕ್ಕ. ಭಕ್ತಿಯಿಂದ ಬಸವಣ್ಣಗ ಬೇಡಿಕೊಂಡು ಮುಕ್ತಿ ಪಡೆಯುವುದಕ್ಕ, ಬರುವರು ಮುಕ್ತಿ ಪಡೆಯುವುದಕ್ಕ. ಬಸವಣಿಗೆ ಶಿಕ್ಷಣ ಪ್ರೇಮಿ ಪ್ರಕಾಶ ಶಂಕ್ರಯ್ಯ ಮಠಪತಿ ನಿನ್ನ ಗುಡಿಗೆ. ಶಿರಬಾಗಿ ಬೇಡ್ಯಾನ ಜೋಡ ತೇರಿಗೆ ಕಾಯಯ್ಯ ಕೊನೆವರೆಗೆ. ಭಕ್ತರ ಬಾಳಿಗೆ ಭಾಗ್ಯದ ರೂಪದಿ ಬಾರೋ ನಿವರವಾಗಿ. ಬಸವಣ್ಣ ಭಕ್ತರ ಶಿರಿಯಾಗಿ, ಬಸವಣ್ಣ ಭಕ್ತರ ಶಿರಿಯಾಗಿ, ಬಸವಣ್ಣ ಭಕ್ತರ ಶಿರಿಯಾಗಿ.